ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಬಹಳ ದಿನಗಳ ನಂತರ ಆ, ಪೊಲೀಸ್ ಕನ್ಫರ್ಮ್ ಆಗಿರುವ ಕಾರಣ ವಿಡಿಯೋ ಮಾಡ್ತಾ ಇದ್ದೀನಿ. ಆ, ಪೊಲೀಸ್ ಕನ್ಫರ್ಮ್ ಆಗೈತಿ. PSI, HSTR ಹಾಗೆ GPSTR 1ರಿಂದ 5, ಅದೇ ರೀತಿ 8ರಿಂದ 6 ತರಗತಿಗಳಿಗೆ ಈಗ ನೋಟಿಫಿಕೇಶನ್ ಬಿಟ್ಟಿದ್ದು. ಪೊಲೀಸ್ ಎಕ್ಸಾಮ್ ಈಗಾಗಲೇ ನೋಟಿಫಿಕೇಶನ್ ಬಿಡುವುದರ ಜೊತೆಗೆ ಕನ್ಫರ್ಮ್ ಆಗಿದ್ದು. ನಾವೀಗ ಏನ್ ಮಾಡೋಣಪ್ಪ ಅಂದ್ರ ಪೊಲೀಸ್ ಎಕ್ಸಾಮ್ PSI, PC, HSTR ಹಾಗೂ GPSTR ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೆ ಉಪಯೋಗವಾಗುವ ಒಂದು ಮೆಂಟಲ್ ಎಬಿಲಿಟಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಮೊದಲಿಗೆ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ IAS 2018ರ ಒಂದು ಪ್ರಶ್ನೆ ಏನೈತಿ ನೋಡ್ರಿ. ಈ ಮೇಲಿನ ಚಿತ್ರದಲ್ಲಿ ಒಂದು ಚುಕ್ಕೆಗೆ ಇರುವ ಅಭಿಮುಖ ಬಾಹು ಯಾವುದು ಅಂತ ಹೇಳಿ. ಇಲ್ಲಿ ಮ್ಯಾಗ 4 ಆಪ್ಷನ್ ಕೊಟ್ಟ 4 ಚಿತ್ರಗಳನ್ನ ಕೊಟ್ಟಾರು. ಅದ್ರಾಗ ಒಂದು ಚುಕ್ಕೆ, ಎಷ್ಟು ಚುಕ್ಕಿಗೆ? ಒಂದು ಚುಕ್ಕೆಗೆ ಇಲ್ಲ ನೋಡ್ರಿ, ಒಂದು ಚುಕ್ಕೆಗೆ ವಿರುದ್ಧವಾದ ಮುಖದಲ್ಲಿ ಬರುವಂತಹ ಚುಕ್ಕೆ ಯಾವುದು ಅಥವಾ ಬಾಹು ಯಾವುದು ಅಂತ ಕೇಳ್ಯಾರ. ಸರ್ ಒಂದ್ ಕೆಲಸ ಮಾಡೋಣ, ಅಭಿಮುಖವಾಗಿ ಏನ್ ಬರ್ತೈತೆ ಅನ್ನೋದನ್ನ ಇಲ್ಲಿ ಬಹಳ ಸರಳಾಗಿ ಹೇಳ್ಬೇಕಪ್ಪ ಆದ್ರ ಬಹಳ ಸರಳ ಎಲ್ಲಾ ಪರೀಕ್ಷೆಗಳಿಗೂ. ಇಲ್ಲಿ ನಮಗ ಮೊದಲನೇದ್ ಕೇವಲ ಮೊದಲ 2 ದಾಳುಗಳು ಸಿಕ್ಕರ ಸಾಕು. ಇವ್ ಎರಡ ಉಪಯೋಗ ಮಾಡ್ಕೊಂಡು ನಾವೇನ್ ಮಾಡ್ಬೋದು, ಆನ್ಸರ್ ಅನ್ನ ಬರೀಬಹುದು. ಸರ್ ಹೆಂಗ? ಈ ಕಡೆ ನೋಡ್ಬೇಕು, ಎರಡು ಸರಳ ಐತಿ. ಇಲ್ಲಿ ಮೊದಲನೇ ದಾಳದೊಳಗ 2 ಚುಕ್ಕೆಗಳು ಇರುವುದೈತಿ, ಎರಡನೇ ದಾಳದೊಳಗು 2 ಚುಕ್ಕೆಗಳ. ಇನ್ನ ಒಂದನೇ ದಾಳದೊಳಗ ಗೆರೆ ಐತಿ, ಎರಡನೇ ದಾಳದೊಳಗು ಗೆರೆ ಐತಿ. ಒಂದು ದಾಳದ 2 ಮುಖಗಳು ಇನ್ನೊಂದು ದಾಳದ 2 ಮುಖಗಳು ಸೌಮ್ಯತೆಯನ್ನು ಹೊಂದಿದ್ದರೆ ಅಥವಾ ಸಾಮ್ಯತೆಯನ್ನು ಹೊಂದಿದ್ದರೆ ಒಂದೇ ಆಗಿದ್ದರೆ ಉಳಿದ 2 ಮುಖಗಳು ಏನಾಗಿರುತ್ತವೆ? ವಿರುದ್ಧವಾಗಿರುತ್ತವೆ. ಒಂದು ಚುಕ್ಕೆಗೆ ಯಾವುದಂಗಾರ 3 ಚುಕ್ಕಿ. ಸರಿಯಾದ ಉತ್ತರ 3 ಚುಕ್ಕಿ. ಬಹಳ ಸರಳ ಐತಿ. ಇನ್ನೊಮ್ಮೆ ಹೇಳಕ್ ನೋಡ್ರಿ. ಇಲ್ಲೇ ಒಂದ್ ಗೆರಿ, ಈ ಕಡೆ ಒಂದ್ ಗೆರಿ, ಇಲ್ಲಿ 2 ಚುಕ್ಕಿ, ಇಲ್ಲಿ 2 ಚುಕ್ಕಿ. ಒಂದು ದಾಳದಾಗ 2 ಮುಖಗಳು, ಇನ್ನೊಂದು ದಾಳದಾಗ 2 ಮುಖಗಳು ಒಂದೇ ಆಗಿರುವುದರಿಂದ ಇನ್ನು ಉಳಿದ 2 ಮುಖಗಳು ಏನಾಗಿರುತ್ತವೆ? ಒಂದಕ್ಕೆ 3 ಅಭಿಮುಖ, 3ಕ್ಕೆ 1 ಅಭಿಮುಖ. ಆದ್ದರಿಂದ ಎಷ್ಟು ಚುಕ್ಕಿ? 3 ಚುಕ್ಕಿ ಅಭಿಮುಖ. ಎಷ್ಟು ಸರಳ ಐತಿ ನೋಡ್ರಿ. ಇನ್ನು ಎರಡನೇ ಪ್ರಶ್ನೆ, ಇದು ಈಗಾಗಲೇ ಒಂದು ಪೊಲೀಸ್ ಎಕ್ಸಾಮ್ ಕೇಳಿರುವಂತ ಪ್ರಶ್ನೆ. ಇಲ್ಲಿ ನಾವು ತಿಳ್ಕೊಬೇಕಾದದ್ದು ಏನಪ್ಪಾ ಅಂದ್ರ, ಇದು ರಕ್ತ ಸಂಬಂಧ ಪರೀಕ್ಷೆ ಒಂದು ಪಾಠದ ಮ್ಯಾಗ ಕೇಳಿದಂತ ಒಂದು ಪ್ರಶ್ನೆ. ಏನೈತಿ ಇಲ್ಲಿ ಒಂದ ಡಯಾಗ್ರಾಮ್ ಹಾಕೋದ್ರ ಮೂಲಕ ಈ ಪ್ರಶ್ನೆಗೆ ನಾವು ಉತ್ತರ ಕಂಡು. ಪ್ರೇಮ ಅನ್ನೋರು ನಾವು ರೌಂಡ್ ಹಾಕ್ಬೇಕು, ಮಹಿಳೆಯರಿಗೆ ರೌಂಡ್ ಹಾಕ್ಬೇಕು. ಪ್ರೇಮ ಅನ್ನೋರ ಪ್ರೇಮಾಳ ಮಗ ಯಾರ್ದಾರತ್ರಿ? ಆನಂದ್. ಪುರುಷರಿದ್ರ ಚೌಕ, ಮುಗಿತಿಷ್ಟ. ಅಪ್ಪ ಮತ್ತು ಮಗ, ತಾಯಿ ಮತ್ತು ಮಗಳಿದ್ರ ತಳಗ ಮ್ಯಾಗ ಬರಿಬೇಕು, ಕೊನೆಯದು. ಇನ್ನ ಪ್ರೇಮಾಳ ಮಗ ಆನಂದ ಆದ. ರಾಜೀವ್ ಪ್ರೇಮಾಳ ತಮ್ಮ. ಪ್ರೇಮಾಳಿಗೊಬ್ಬ ತಮ್ಮದಾನ, ಯಾರವ? ರಾಜೀವ್ ತಮ್ಮ. ಇಲ್ಲಿ ಪ್ಲಸ್ ಹಾಕಿದ್ರೆ ಗಂಡ ಹೆಂಡತಿ ಹಾಕ್ತಾರೋ, ನಾವಿಲ್ಲಿ ಬರೀ ಒಂದು ಡ್ಯಾಶ್ ಇಟ್ಟಿವಿ, ಮೈನಸ್. ರಾಜೀವ್ ಪ್ರೇಮಾಳ ತಮ್ಮ, ಪ್ರೇಮಾಳ ಮಗ. ನೆಕ್ಸ್ಟ್ ಇನ್ನೇನೈತಿ ನೋಡ್ರಿ, ನೇಹಾಳಿಗೆ ರಶ್ಮಿ ಎನ್ನುವ ಮಗಳಿದ್ದಾಳೆ. ನೇಹಾ ಆನಂದ್ಗೆ ಏನಾಗ ಗೊತ್ತಿಲ್ಲ, ಪ್ರೇಮ ಗೊತ್ತಿಲ್ಲ, ರಾಜೀವ್ ಗೊತ್ತಿಲ್ಲ. ಆದ್ರಿಂದ ನಮಗ್ ಗೊತ್ತಿರ್ಲಾರ್ದು ಅನ್ನ ಸ್ಟಾಪ್ ಮಾಡ್ಬೇಕು ಅಲ್ಲಿಗೆ. ಈಗ ನಾವ್ ಏನ್ ಬಿಟ್ಟಿವ್ರಿ ಹಂಗಾರ? ನೇಹಾಳಿಗೆ ರಶ್ಮಿ ನೋಡ್ರಿ, ನೇಹಾಳಿಗೆ ರಶ್ಮಿ ಎನ್ನುವ ಮಗಳಿದ್ದಾಳೆ. ಇಲ್ಲೇ ಸ್ಟಾಪ್ ಐತ್ರಿ. ನೇಹಾ ರಾಜೀವ್ನ ಅಕ್ಕ. ನೇಹಾ ಅನ್ನೋರು ರಾಜೀವ್ನ ಅಕ್ಕತ್ ನೋಡ್ರಿ. ನೋಡ್ರಿ, ನೇಹಾ ಅನ್ನೋರು ರೌಂಡ್ ಹಾಕಿ ನೋಡ್ರಿ, ರಾಜೀವ್ನ ಅಕ್ಕ. ಹಾಗಾದ್ರ ಇನ್ನ ನಾವ್ ಹಿಂದಿಂದ ಹೋಗೋಣ. ನೇಹಾಳಿಗೆ ರಶ್ಮಿ ಎನ್ನುವ ಮಗಳಿದ್ದಾಳೆ. ರೌಂಡ್. ಈಗ ಅಷ್ಟು ಸಿಕ್ತಿ ನೋಡ್ರಿ, ಗ್ಯಾಪ್ ಇದ್ದು ಸಿಕ್ತಿ. ಹಾಗಾದ್ರೆ ಆನಂದ್ ರಶ್ಮಿಗೆ ಏನಾಗ್ಬೇಕು? ಆನಂದ್ ಅನ್ನವ ರಶ್ಮಿಗೆ ಸಂಬಂಧದೊಳಗೆ ಏನಾಗ್ಬೇಕು ಅಂತ ಕೇಳ. ಬಾಳ ಸರಳ, ಏನಿಲ್ಲ. ಈಗ ನೋಡ್ರಿ, ಆನಂದ್ ರಶ್ಮಿಗೆ ಚಿಕ್ಕಪ್ಪ ಅಂತೂ ಆಗಂಗಿಲ್ಲ, ಯಾಕಂದ್ರ ಇವ್ರ ತಂದೆಯ ಸಹೋದರ ಅಲ್ಲ. ಭಾವನು ಆಗಂಗಿಲ್ಲ, ಏನೂ ಇಲ್ಲ ಅನ್ನುವಂತ ಸಂಬಂಧ. ಹಾಗಾದ್ರೆ ಸಹೋದರಿ ಸಂಬಂಧಿ ಅಥವಾ ಸಹೋದರ, ಕಸಿನ್. ತಾಯಿಯ
ಅಕ್ಕ ಅಥವಾ ತಮ್ಮನ ಸಹೋದರಿ ಇರುವುದರಿಂದ ತಂಗಿ ಆಗ್ತಾಳು. ಆದ್ದರಿಂದ ಸರಿಯಾದ ಉತ್ತರ ಯಾವಪ್ಪ ಅಂದ್ರ ಕಸಿನ್, ಸಹೋದರ ಸಂಬಂಧಿ. ಬಹಳ ಸರಳ ಐತಿ ನೋಡ್ರಿ. ಇನ್ನು ಮುಂದಿಂದ ಒಬ್ಬ ವ್ಯಕ್ತಿ ತನ್ನ ಮಗನ 3 ಪಟ್ಟು ವಯಸ್ಸಿನವನು. ಈ ಕಡೆ ನೋಡ್ಬೇಕ್ರಿ, ತಂದೆ ಆಮೇಲೆ ಇನ್ನೊಬ್ಬ್ಯಾರಿ ಮಗ. ಒಬ್ಬ ವ್ಯಕ್ತಿ ತನ್ನ ಮಗ ಒಂದಾದ್ರ ಅವ್ನು 8 ಪಟ್ಟು ಅದಾನತ್ರಿ, 3 ಪಟ್ಟು ವಯಸ್ಸಿನವನು. ಈಗ ಅಂದ್ರ ನಾವ್ ಅದನ್ನ 0 ಅಂತ ತಿಳ್ಕೊಬಹುದು. ನೆಕ್ಸ್ಟ್ 5 ವರ್ಷಗಳ ಹಿಂದೆ ಮೈನಸ್ 5 ವರ್ಷಗಳ ಹಿಂದೆ ಅವನ ಮಗನ ವಯಸ್ಸು, ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ ಎಷ್ಟರಷ್ಟಿದೆ? 4ರಷ್ಟಿದೆ. ಆದರೆ ಆ ವ್ಯಕ್ತಿಯ ಈಗಿನ ವಯಸ್ಸೆಷ್ಟು ಅಂತ ಕೇಳ. ಇದನ್ನ 2 ವರ್ಷಗಳನ್ನ ವಾಯ್ ಅನ್ನೋಣ್ರಿ. ಏನನ್ರಿ? ವಾಯ್. ಇದನ್ನ ಒಟ್ಟು ವಾಯ್ ಈಕ್ವಲ್ ಟು 0 5 ಕೂಡಿಸಿದ್ರ 5. ಇದಕ್ಕೆ ಎಂ ಅನ್ನೋಣ್ರಿ, ಇದಕ್ಕೆ ಏನ್ ಅನ್ನೋಣ್ರಿ? ಎನ್ ಅನ್ನು. ಹಂಗಾರೆ ಎಕ್ಸ್ ಕಂಡುಹಿಡಿಯೋಣ. x equal to y into bracket m minus n divide by ಓರೆ ಗುಣಾಕಾರದ ವ್ಯತ್ಯಾಸ. 2 ಸಲ ಐತಿ ನೋಡ್ರಿ. ಈ ಕಡೆ y ಎಷ್ಟೈತಿ ಹೇಳ್ರಿ? 5 ಐತಿ. ಬ್ರಾಕೆಟ್ m 4 ಮೈನಸ್ 1 ಡಿವೈಡ್ ಬೈ ಓರೆ ಗುಣಾಕಾರ 4 1 4 3 1 3 ವ್ಯತ್ಯಾಸ. ರೈಟ್. 4ರಾಗ 3 ಆದ್ರ 1, 5 ಇಂಟು 4ರಾಗ 1 ಆದ್ರ 3, 2 ಗುಣಾಕಾರ ಮಾಡಿದ್ರೆ ಎಷ್ಟ್ರಿ? 15. ಇಲ್ಲಿ ವರ್ಷಗಳು 15. ಆಪ್ಷನ್ 15 ಯಾವ್ದು ಇಲ್ಲ ಅಂದ್ಬೇಡ್ರಿ. ಆ ವ್ಯಕ್ತಿಯೇ ಕೇಳ್ಯಾರ ತಂದೆಯ ವಯಸ್ಸು. 15ಕ್ಕ ಇಂಟು 3 ಮಾಡ್ರಿ, 15 3 45. ಸರಿಯಾದ ಉತ್ತರ. ಇನ್ನೊಮ್ಮೆ ಹೇಳ್ತ ನೋಡ್ರಿ. ಈಗ ಆ ವ್ಯಕ್ತಿಯು ತನ್ನ ಮಗನ ವಯಸ್ಸಿನ 3 ಪಟ್ಟದಾನ. ಒಬ್ಬ ವ್ಯಕ್ತಿ 5 ವರ್ಷದಿಂದ ತನ್ನ ಮಗನ ವಯಸ್ಸಿನ 4 ಪಟ್ಟದಾನು. ಇದ್ರ ಟೋಟಲ್ ವರ್ಷ 0 ಮತ್ತು 5 ವರ್ಷದ ಹಿಂದೆ ಒಟ್ಟು 5 ಮೈನಸ್ ಅನ್ನಂಗಿಲ್ಲ. ಈ ತಳಗ 5 ವರ್ಷದಿಂದ ಅನುಪಾತಗಳನ್ನ ಒಂದು ಎಂ ಅನ್ನು ಒಂದು ಎನ್ ಅನ್ನು. ಸೂತ್ರ x equal to y into bracket m minus n ಡಿವೈಡ್ ಬೈ ಓರೆ ಗುಣಾಕಾರದ ವ್ಯತ್ಯಾಸ. 5 y ಅಂದ್ರ ಬ್ರಾಕೆಟ್ m 4 ಮೈನಸ್ 1 ಡಿವೈಡ್ ಬೈ 4 ಮೈನಸ್ 3. 5 ಇಂಟು 4ರಾಗ 1 ಆದ್ರ 3 ಭಾಗರ 4ರಾಗ 3 ಆದ್ರ 1, 5 3 15. 15 ಅನ್ನೋದು ಮಗನ ವಯಸ್ಸು. ಆ ವ್ಯಕ್ತಿಯ ವಯಸ್ಸು ಯಾವಾಗ ಕೇಳನು? ಆದ್ರೆ ಆ ವ್ಯಕ್ತಿಯ ಈಗಿನ ವಯಸ್ಸು ಅಂದಾನು. ಇಲ್ಲಿ ಈಗ ತಂದೆ ಹೆಸರನು, ಮಗನ 3 ಪಟ್ಟದಾನು. 15 3 45. ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಇಲ್ಲಿ 583 ಜನರು 385 ದಿನದಲ್ಲಿ 385 ಬುಟ್ಟಿಗಳನ್ನು ತಯಾರಿಸಬಲ್ಲರು. ಎಲ್ಲರೂ ಒಂದೇ ರೀತಿಯ ವೇಗದಲ್ಲಿ ಕೆಲಸ ಮಾಡುತ್ತಾರೆ. ನೆಕ್ಸ್ಟ್ ಈ ಎಲ್ಲ ಬುಟ್ಟಿಗಳಿಗೂ ಒಂದೇ ರೀತಿಯ ಪ್ರಯತ್ನ ಬೇಕಾಗುತ್ತದೆ. ಇಂತಹ 2 ಬುಟ್ಟಿಗಳನ್ನು ತಯಾರಿಸಲು ಒಬ್ಬ ವ್ಯಕ್ತಿಗೆ ಎಷ್ಟು ಸಮಯ ಬೇಕು? ಆಪ್ಷನ್ಸ್ ಕೊಟ್ಟ. ಸರ್, ಇಂತಹ ಪ್ರಶ್ನೆಗಳನ್ನ ಎದುರಿಸ್ಬೇಕಪ್ಪ ಅಂದ್ರೆ ಮೊದ್ಲು ನಾವು ವಿಚಾರ ಮಾಡ್ಬೇಕು. ಏನ್ ಮಾಡ್ಬೇಕಪ್ಪ ಅಂದ್ರ ಇದು ಈಗಾಗಲೇ KS ಪರೀಕ್ಷೆ ಕೇಳಿದ್ರು. ಯಾವ ಪರೀಕ್ಷೆ ಕೇಳಿದ್ರಿ? KS ಪರೀಕ್ಷೆ. ಇಲ್ಲಿ ನಾವು ಇನ್ನು ಬರೆಯುವ ಹೊತ್ನ್ಯಾಗ ಒಂದು ನೀಟಾಗಿ ಅವು ಮೊದ್ಲು ಸೀರಿಯಲ್ ಆಗಿ ಬರೀಬೇಕು. ಫಸ್ಟ್ ಜನ, ಕೆಲಸ, ದಿನ, ಇವು ಸೀರಿಯಲ್ ಇರ್ಬೇಕ್ರೆ. ಇದ್ರಾಗ ಒಂದು ಹೆಚ್ಚಕಮ್ಮ ಆದ್ರ ನಾನು ವಿಡಿಯೋದಾಗ ನೋಡ್ರಿ, ಒಂದು ಹೆಚ್ಚಕಮ್ಮ ಆದ್ರ ಆನ್ಸರ್ ಬರಂಗ. ಫಸ್ಟ್ 583 ಜನರು. 583 ಜನರು. ನೆಕ್ಸ್ಟ್ ಎಷ್ಟತ್ತ? 385 ದಿನಗಳಲ್ಲಿ. 385 ದಿನಗಳಲ್ಲಿ ದಿನದ ಜಾಗ ಬರಿ. ಕೆಲಸ ಏನೈತತ್ತ? 385 ಬುಟ್ಟಿ. 385 ಬುಟ್ಟಿ ಹೊಲಿದೈತ. ಅದ ರೀತಿ ಕೆಲಸ ಪ್ರಯತ್ನ ಸೇಮ. ಒಂದೇ ವೇಗದಾಗ ಬುಟ್ಟಿ ತಯಾರು ಮಾಡ್ಬೇಕಾಗೈತಿ. ಇಂತಹ 2 ಬುಟ್ಟಿಗಳನ್ನು ಅಂದ್ರೆ ಕೆಲಸ 2 ಬುಟ್ಟಿ ತಯಾರು ಮಾಡೋದು. ಒಬ್ಬ ವ್ಯಕ್ತಿಗೆ ಎಷ್ಟು ದಿನ ಬೇಕು? ಇಷ್ಟೇ ಸಮಯ ಬೇಕು. ಕ್ವಶನ್ ಮಾರ್ಕಿಗೆ ಸಂಬಂಧಪಟ್ಟದ್ದು ಮಾತ್ರ ತಳಗೋರಿ. ಕ್ವಶನ್ ಮಾರ್ಕಿಗೆ ಸಂಬಂಧಪಟ್ಟದ್ದು ಏನೇನ ಹೇಳ್ರಿ? 1 2 385 ಅಷ್ಟ ತಳಗ. ಏನು ಓದುದೆಲ್ಲ 583 ಇಂಟು 385 ಇಂಟು ಇಲ್ಲೊಂದು 2 ಐತಿ ನೋಡಿ. ಈ 385 ಈ 385 ಹೋತು ಗುಣಸುನು 2 3 6.
2 ಎಂಟ್ಲೆ 16 ಕೈಲ 1 2 5 10 1 11 ಇಲ್ಲಿ ಐತಿ ನೋಡ್ರಿ ಆಪ್ಷನ್ ಸಿ ಸರಳ ಬಹಳ ಸರಳ ಐತಿ. ಇನ್ನೊಮ್ಮೆ ಹೇಳ್ತನು ಇಲ್ಲಿ ಜನರು 583 ಜನರು 385 ದಿನದೊಳಗ 385 ಕೆಲಸವನ್ನ ಆಗಿ ಮಾಡ್ತಾರತ್ತ. ಇನ್ನ ಅದ ಕೆಲಸವನ್ನ ಮಾಡ್ಬೇಕಾಗೈತಿ ವೇಗ ಸೇಮ ಪ್ರಯತ್ನನು ಸೇಮ 2 ಬುಟ್ಟಿ ತಯಾರು ಮಾಡ್ಬೇಕಾಗೈತಿ. ಇಂತ 2 ಬುಟ್ಟಿ ತಯಾರು ಒಬ್ಬ ವ್ಯಕ್ತಿ ಅದನ್ನು ಹಾಗಾದ್ರೆ ಬೇಕಾದದೇನು ಕ್ವಶನ್ ಮಾರ್ಕ್ ಎದುರಿಗೆ ಅದ್ರ ಎದುರಿಗೆ ರೌಂಡ್ ಹಾಕೋದು ಅವ್ನ 2 ತಳಗ್ ಬರೀದು ಇನ್ನು ಉಳಿದದ್ದು ಒಂದು 583 385 2 ಮ್ಯಾಗ ಬರೀದು ಇದು 2 ಕ್ಯಾನ್ಸಲ್ ಆದವು. ಅದಕ್ಕ 583 ಎರಡ್ಲೆ 1166. ಇದನ್ನ ಈಗಾಗಲೇ KAS ಪರೀಕ್ಷೆಗೆ ಕೇಳ್ಯಾರ. ಇವುಗಳನ್ನ ನಾವು ಕ್ವಶನ್ ಒಂದು ಸರಣಿಯನ್ನ ನಾನ್ ಪ್ರತಿ ವಾರಕ್ಕ ಒಂದೊಂದ್ ಸರಣಿಯನ್ನ ಹಾಕ್ನು. ಅದ್ರಾಗ ಚಾಪ್ಟರ್ ವೈಸ್ ಬೇರೆ ಬೇರೆ ಡಿಫ್ರೆಂಟ್ ಕ್ವಶನ್ಸ್ ಹಾಕ್ತಾನ, ನೀವು ನೋಡ್ಕೋತ ಹೋಗ್ಬೇಕು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಐತಿ ನೋಡಿ. 49 ವಿದ್ಯಾರ್ಥಿಗಳು ಇರುವ ತರಗತಿ ಒಂದರಲ್ಲಿ ನಿತಿನ್ 18ನೇಯವನು. ಟೋಟಲ್ ಇಲ್ಲಿಂದ್ರ ಇಲ್ಲಿಗೆ 49 ಸ್ಟೂಡೆಂಟ್ ಅದಾರ. 49 ವಿದ್ಯಾರ್ಥಿಗಳು ಅದಾರತ್ತ. ಈ 49 ವಿದ್ಯಾರ್ಥಿ ಒಳಗ ನಿತಿನ 18ನೇ ಶ್ರೇಯಾಂಕ ಅತ್ತ. ನಿತಿನ್ ಎಷ್ಟನೇದವ? 18ನೇದವ. ಅಂದ್ರ ಒಬ್ಬ ಹೌದ್ರಿ. ಹಂಗಾರ 18ನೇದವ ಅದಾನಂದ್ರ ಅವನ ಹಿಂದ ಎಷ್ಟು ಜನ ಅದಾರಿ? 17 ಜನ ಅದಾರ. ರೈಟ್. ಹಂಗಾರ ಈ ಕಾಡಿಂದ ಎಷ್ಟನೇದಾವ ಕೇಳ್ಯಾರ. ಈ ಕಾಡಿಂದ ಕೊನೆಯಿಂದ ಲೆಕ್ಕ ಹಾಕಿದಾಗ ಕೇಳ್ಯಾರ. ಒಂದ್ ಕೆಲಸ ಮಾಡೋಣ, ಇವ್ ಒಬ್ಬ ಇಲ್ಲೇ ಇರ್ಲಿ, ಅವನಿಂದ 17 ಜನ ಅದಾರ. ಅವನೊಬ್ಬನ 18 ಜನ 49 ಮೈನಸ್ ಮಾಡೋಣ. 49 ಮೈನಸ್ 17 ಮೈನಸ್ 18 ಮೈನಸ್ ಮಾಡೋಣ. ಹಂಗಾರೆ ಈ ಕಾಡಿ ಬಿಟ್ಟು ಈ ಕಾಡಿ ಉಳ್ದವ್ರ ಸಿಗ್ತಾರ ನಮಗ್. ನೋಡ್ರಿ 9ರಾಗ 8 ಆದ್ರ 1, 4ರಾಗ 1 ಆದ್ರ 3. ಇವನ್ ಹಿಂದ 31 ಜನ ಅದ ನೋಡ್ರಿ. ಹಂಗಾರ ಕರೆಕ್ಟ್ ಐತಿ ಚೆಕ್ ಮಾಡೋಣ. 17 1 31 48 ಆತು. 10 30 40 47 48 ಇವನೊಬ್ಬ ನಿತಿನ್ ಒಬ್ಬನ ಹೇಳಿದ್ರ 49 ಜನ ಆದ್ರ. ಟೋಟಲ್ 49 ಅದಾರ. ಅಂದ್ರ ಈ ಕಾಡಿಂದ ಎಷ್ಟನೇದಾವ ಅಂತ ಕೇಳ್ಯಾರ. ಈ ಕಾಡಿಂದ 18ನೇದಾವ, ಅವನಿಂದ 17 ಜನ ಅದಾರ. ಇನ್ ಈ ಕಾಡಿಂದ ಹಿಂದಿನ 31 ಜನ ಅವನ್ ಹಿಂದ ಅದಾರು. ಅವ್ ಎಷ್ಟನೇದಾವ? 18ನೇದಾವ. ಈ ಕಾಡಿಂದ 32ನೇ ಹಾಕಾನ. ಹೌದ್ರಿ. ಈ ಕಾಡಿಂದ ಮ್ಯಾಗಿನಿಂದ 18 ಅದಾನು. ಹಿಂದಿನಿಂದ ಎಷ್ಟನೇದಾವ ಬೇಕಾಗ್ಯಾರ? ಅವ್ನ ಹಿಂದ ಎಷ್ಟು ಜನ ಅದಾರು? 31 ಅದಾರು. ಹಂಗಾರ 31 ಜನರ ಮುಂದೆ ಇವ ಅದಾನಪ್ಪ ಅಂದ್ರೆ ಎಷ್ಟನೇದಾವ ಹಾಕಾನ್ರಿ? ಹಂಗಾರ 32ನೇಯ ವ್ಯಕ್ತಿ. ಮೇಲಿಂದ 18ನೇ ವ್ಯಕ್ತಿ, ಕೆಳಭಾಗದಿಂದ ಲೆಕ್ಕ ಹಾಕಿದಾಗ ಅವ ಎಷ್ಟನೇ ವ್ಯಕ್ತಿ? ಸರಿಯಾದ ಉತ್ತರ ಡಿ. ತಿಳಿದೈತಿಲ್ರಿ? ಇನ್ನು ಸರಳ ಮಾಡ್ಬೋದು, ಏನು ಇಲ್ಲ, ಬಾಳ ಸರಳ. ಹೆಂಗ್ ಸರ? 49 ಇದನ್ನೆಲ್ಲ ಲೆಕ್ಕ ಹಾಕಂಗಿಲ್ಲ. 49 ಜನ ಅದಾರು. ಓಕೆ. ಈಗ ನಮಗ್ ತಳಗಿನಿಂದ ಎಷ್ಟನೇದಾವ್ ಬೇಕಾಗಿತ್ತು, ಹೌದಲ್ರಿ? ಅವಾಗ ಮ್ಯಾಗಿನಿಂದ ನಾವು ಎಷ್ಟನೇದಾವ್? 18ನೇದಾವ್ ಅದಾನ. ಅವನ 18 ಮೈನಸ್ ಮಾಡಿಬಿಟ್ಟು ಅವ್ ಹೋಗ್ಬಿಡ್ತಾನ. ಅವ್ನ ಹಿಂದಿನವ್ರು ಮೈನಸ್ ಮಾಡ್ಬಿಡು. ಅವನ ಹಿಂದಿನವ್ರು ಮೈನಸ್ ಮಾಡಿಬಿಟ್ಟು ಅಂದ್ರ ಅವ್ ಈ ಕೆಳಭಾಗದಿಂದ ಅವ್ ಎಷ್ಟನೇ ಶ್ರೇಯಾಂಕ ಅದಾನ ಅನ್ನೋದನ್ನ ನಾವು ಕಲಿಯಬೇಕು. ಹಂಗಾರ 9ರಾಗ 7 ಆದ್ರ 2, 4ರಾಗ 1 ಆದ್ರ 3. ಆದ್ದರಿಂದ ಈ ನಿತಿನ್ ಅನ್ನುವಂತ ವ್ಯಕ್ತಿ ಆ 49 ವಿದ್ಯಾರ್ಥಿಗಳ ಸಾಲಿನಲ್ಲಿ ಆ ಕೆಳಭಾಗದಿಂದ ಅಥವಾ ಕೊನೆಯಿಂದ ಲೆಕ್ಕ ಹಾಕಿದಾಗ ಅವನ ಶ್ರೇಯಾಂಕವು ಎಷ್ಟು ಅಂತ ಕೇಳಿದ್ರ 32ನೇ ಸ್ಥಾನದಲ್ಲಿದ್ದಾನೆ. ನೆಕ್ಸ್ಟ್ ಇನ್ನ ಇದನ್ನಂತೂ ಬಹಳ ಸರಳ ಬಿಡಿಸ್ಬಿಡ್ತು ನಾನು. ದೊಡ್ಡ ದೊಡ್ಡ ಪರೀಕ್ಷೆ ಒಳಗ ಕೇಳ್ತಾರು. ಇದನ್ನ ಅಷ್ಟು ಕಠಿಣದೊಳಗೆ ಬಿಡಿಸೋದು ಅಂತೂ ಬೇಡ. ಈ ಕಡೆ ನೋಡಿ ಎಷ್ಟು ಸರಳ. ಒಂದ್ ಬರೀ ಡಯಾಗ್ರಾಮ್ ಹಾಕಿಬಿಡ್ನು. ಎಲ್ಲಾರು ಇದು ಬಹಳ ಇಂಪಾರ್ಟೆಂಟ್ ಡಯಾಗ್ರಾಮ್. ಇದು ಉತ್ತರ ದಿಕ್ಕು, ಇದು ದಕ್ಷಿಣ ದಿಕ್ಕು, ಇದು ಪಶ್ಚಿಮ ದಿಕ್ಕು, ಪೂರ್ವ ದಿಕ್ಕು. ಇವೆರಡು ಗೊತ್ತಾಕವ್. ಇದನ್ನ ನೆನ್ಪಿಡ್ಬೇಕಾದ್ರ ಪೂ ಅಂದ್ಬಿಡ್ರಿ. ಪದವಿ ಪೂರ್ವ, ಪಶ್ಚಿಮ ಪೂರ್ವ. ಒಂದ್ ಕೆಲಸ ಮಾಡ್ಕೊತ ಹೋಗೋಣ. ಒಬ್ಬ ವ್ಯಕ್ತಿ ಪೂರ್ವಕ್ಕೆ 4 ಕಿಲೋಮೀಟರ್ ಅಂದ್ರ ಪೂರ್ವಕ್ಕೆ 4 ಬರೀನು. ಪೂರ್ವಕ್ಕೆ ಎಷ್ಟು ಬರೀನು? 4 ಬರೀನು. 4 ರೈಟ್. ಉತ್ತರಕ್ಕ 3 ಕಿಲೋಮೀಟರ್, ಉತ್ತರಕ್ಕೆ 3 ಬರೀನು. ಇತ್ತ ಏನು ಇಲ್ಲ, ಡಯಾಗ್ರಾಮ್ ಹಾಕುದಿಲ್ಲ, ಆ ಕಡೆ ಹೊಳೆಯಾಡ್ಸುದಿಲ್ಲ, ಎಡ ಬಲ ಇಲ್ಲ. ಆನಂತರ ಪೂರ್ವ ದಿಕ್ಕಿಗೆ 2 ಕಿಲೋಮೀಟರ್, ಮಾತ್ರ ಪೂರ್ವಕ್ಕೆ 2. ಮತ್ತ ಕೊನೆಯದಾಗಿ ದಕ್ಷಿಣ ದಿಕ್ಕಿಗೆ 3. ಈಗ ಒಂದ್ ಕೆಲಸ ಮಾಡೋಣ.
ನಾವು ಈ ಕಡೆ ಉತ್ತರ ವಿರುದ್ಧ ದಿಕ್ಕುಗಳನ್ನ ಮೈನಸ್ ಮಾಡಿಬಿಡ್ನು. ಮೈನಸ್ ಮೈನಸ್ ಕ್ಯಾನ್ಸಲ್ ಆದವು. ಇನ್ನು ಇವ್ನ ಎರಡು ಕೂಡಿಸ್ಬಿಡ್ನು. 4 2 ಎಷ್ಟು ಆಗ್ತೈತಿ ಹೇಳ್ರಿ? 6 ಕಿಮಿ, 6 ಕಿಲೋಮೀಟರ್. ಹಂಗಾರೆ ಇಲ್ಲಿ ಆತ ಆರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ? 6 ಕಿಲೋಮೀಟರ್ ದೂರ. ನೋಡಿ, ಆಟ ಆಡ್ಕೋತ ಬಿಡಿಸ್ಬಹುದು. ಇನ್ನೊಮ್ಮೆ ಹೇಳ್ತ ನೋಡ್ರಿ, ಬಾಳ ಸರಳ ಐತಿ. ಆಟ ಆಡ್ಕೋತ ಬಿಡಿಸ್ಬೋದು. ಏನ್ ಸರ? ಒಬ್ಬ ವ್ಯಕ್ತಿಯು ಪೂರ್ವಕ್ಕೆ 4 ಬರೀಬೇಕು, ರೈಟಾ? ನಂತರ ಉತ್ತರ ದಿಕ್ಕಿಗೆ 3, ಉತ್ತರಕ್ಕೆ 3. ನಂತರ ಪೂರ್ವಕ್ಕೆ ಮಾತ್ರ 2, ಮಾತ್ರ ಪೂರ್ವಕ್ನ 2. ನೆಕ್ಸ್ಟ್ ದಕ್ಷಿಣಕ್ಕೆ 3, ದಕ್ಷಿಣಕ್ಕೆ 3. ಈಗ ನಮಗ ಪೂರ್ವಕ್ಕೆ ಪಶ್ಚಿಮಕ್ಕೆ ಯಾವ ಇಲ್ಲ, ಮೈನಸ್ ಮಾಡಕ್ಕೆ ಇವ್ನ 2 ಕೂಡಿಸ್ಬಿಡೋಣ. 4ಕ್ಕೆ 2 ಕೂಡಿಸಿದ್ರೆ ಎಷ್ಟ್ರಿ? 6 ಕಿಲೋಮೀಟರ್. ಈ ಮೂರ ಮೈನಸ್ ಮಾಡುದು. ಎದರ ಬದಲು ಇರುವಂತಹ ದಿಕ್ಕುಗಳನ್ನ ಮೈನಸ್ ಮಾಡುದು. ಉಳಿದದ್ದು 6 ಕಿಲೋಮೀಟರ್. ಎಷ್ಟು ಈಸಿ ನೋಡ್ರಿ. ಇನ್ನ ಗಡಿಯಾರದಲ್ಲಿ ಗಂಟೆ 4:10 ತೋರಿಸುವಾಗ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳುಗಳ ನಡುವಿನ ಉಂಟಾಗುವ ಕೋನ ಎಷ್ಟು ಅಂತ ಹೇಳ್ಯಾರು. ಇದನ್ನ ನೀವು ನಂದು ವಿಡಿಯೋ ಐತಿ, ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತಾನು. ನೀವು ಅಲ್ಲಿ ಹೊರಗ ಒಂದು ಡಿಸ್ಕ್ರಿಪ್ಷನ್ ಒಳಗೆ ಕ್ಲಿಕ್ ಮಾಡಿ ಆ ವಿಡಿಯೋವನ್ನ ನೋಡ್ರಿ. ಏನ್ ಸರ್ ಹಂಗಾರೆ ಎಷ್ಟು ಸರಳ? ಎರಡೂ ರೀತಿ ಹೇಳ್ತ ನೋಡ್ರಿ ಇದನ್ನ. ಥೀಟಾ ಕಂಡುಹಿಡಿಯುವ ಹೊತ್ನ್ಯಾಗ 11 ಭಾಗಾಕಾರ 2 ಇಂಟು ನಿಮಿಷ ಮೈನಸ್ 30 ಇಂಟು ಗಂಟೆ. ಬಾಳ ಸರಳ ಐತಿ ನೋಡ್ರಿ. 11/2 ಇಂಟು ನಿಮಿಷ ಎಷ್ಟೈತಿ? 10 ನಿಮಿಷ ಐತಿ. ಮೈನಸ್ 30 ಇಂಟು ಗಂಟೆ ಎಷ್ಟೈತ್ರಿ? 4 ಗಂಟೆ. 2 ಒಂದೇ 2 ಐದ್ಲೆ 11 ಐದ್ಲೆ 55 ಮೈನಸ್ 4 ಮೂರ್ಲೆ 12 120. 55ರಾಗ 120 ಕಳೆಯಕ್ ಬರಂಗಿಲ್ಲ. ಮೈನಸ್ 125 20ರಾಗ 55 ಕಳೆದ್ರ 65. ಇದನ್ನು ಪಾಸಿಟಿವ್ ಒಳಗೆ ಹೇಳೋಣ, 65 ಡಿಗ್ರಿ. ಸರಿಯಾದ ಉತ್ತರ 65 ಡಿಗ್ರಿ. ಇದನ್ನ ಹಿಂಗ ಮಾಡೋತಿರ್ತೀವಿ. ಇನ್ನೂ ಬಹಳ ಸರಳ ಹೇಳ್ತ ನೋಡ್ರಿ. ಈ ಕಡೆ ಎಷ್ಟು ಸರಳ ಐತಿ. ಇಲ್ಲೇ ಗಂಟೆ ಒಂದ್ ಕಡೆ ಬರೀರಿ, ಇನ್ನೊಂದು ನಿಮಿಷ ಒಂದ್ ಕಡೆ ಬರೀರಿ. ಗಂಟೆ 4 ಗಂಟೆ ಮ್ಯಾಗಿದ್ದಾಗ, ಹೌದಲ್ರಿ? 4 ಗಂಟೆ ಮ್ಯಾಗಿದ್ದಾಗ ಮತ್ತು 10 ನಿಮಿಷದ ಮ್ಯಾಗಿದ್ದಾಗ. 4 ಗಂಟೆ ಮ್ಯಾಗ ಐತಪ್ಪ ಅಂದ್ರ ಮುಳ್ಳು ದೊಡ್ಡ ಮುಳ್ಳು, ಗಂಟೆ ಮುಳ್ಳು ಸಣ್ಣ ಮುಳ್ಳು 4 ಮ್ಯಾಗ ಇರ್ತತಿ. 10 ಗಂಟೆ ಐತಿ ಅಂದ್ರ ಅದ್ ಎಷ್ಟು ಮ್ಯಾಗ ಇರ್ತತ್ರಿ? 2 ಮ್ಯಾಗ ಇರ್ತತಿ. 10 ಅಂದ್ರ 2 ಮ್ಯಾಗ, 1 ಮ್ಯಾಗ ಅಂದ್ರ 5 ನಿಮಿಷ, 2 ಮ್ಯಾಗ 10 ನಿಮಿಷ. ಇವು ಎರಡು ನಡು ಡಿಫ್ರೆನ್ಸ್ ಕಂಡಿಡಿ ನೋಡಿ. ಡಿಫ್ರೆನ್ಸ್ 4ರಾಗ 2 ಹಾದ್ರ ಎಷ್ಟು ಹೇಳ್ರಿ? 2. ಈ 2ಕ್ಕೆ ಇಂಟು ಎಷ್ಟು ಮಾಡೋಣ ಅಂದ್ರ 30 ಮಾಡೋಣ. 32 ಎಷ್ಟು ಹೇಳ್ರಿ? 60. ಪ್ಲಸ್ ಈ 10ನ್ನ ಅರ್ಧ ಮಾಡೋಣ. ಈ 10ನ್ನ ಎಷ್ಟು ಮಾಡೋಣ ಹೇಳ್ರಿ? ಅರ್ಧ ಮಾಡೋಣ. 10ರ ಅರ್ಧ ಎಷ್ಟ್ರಿ? 5. ಕೂಡಿಸಿ ಬಿಡ್ರಿ. ಎಷ್ಟ್ರಿ? 65 ಡಿಗ್ರಿ. ಎಷ್ಟು ಸರಳ ಐತಿ ನೋಡ್ರಿ. ಇನ್ನೊಮ್ಮೆ ಹೇಳ್ತ ನೋಡ್ರಿ ಎಷ್ಟು ಸರಳ. ಏನು ಇಲ್ಲ. 4ರ ಮ್ಯಾಗ ಅಂದಾಗ ದೊಡ್ಡ ಮುಳ್ಳು 4 ಮ್ಯಾಗ ಇರ್ತತಿ. 10 ನಿಮಿಷ 10ರ ಮ್ಯಾಗ ಅಂದ್ರ ಇದು ಗಂಟೆ ಮುಳ್ಳು 4ರ ಮ್ಯಾಗ ಇರ್ತತಿ. ನಿಮಿಷದ ಮುಳ್ಳು 2 ಮ್ಯಾಗ ಇರ್ತತಿ. 4ರಾಗ 2 ಆದ್ರ 2, ಅದಕ್ಕೆ ಇಂಟು 30 ಮಾಡುದು. 30 ಇಂಟು 2 60. ಈ 10ನ ನಿಮಿಷವನ್ನ ಅರ್ಧ ಮಾಡುದು 5. 60ಕ್ಕೆ 5 ಕೂಡಿಸಿದ್ರ 65. ಎಷ್ಟು ಸರಳ ಐತಿ ನೋಡ್ರಿ. ಇನ್ನ ಬಹಳ ಸರಳ ಇನ್ನೊಂದು 2 ಪ್ರಶ್ನೆಗಳ ಮುಗಿಸ್ಬಿಡೋಣ. ಇವತ್ತು ರವಿವಾರ, ಇಂದು ಏನತ್ತ? ರವಿವಾರ. ನೆಕ್ಸ್ಟ್ 146 ದಿನಗಳ ನಂತರ ಇದು ಏನಂತ ಕೇಳ್ಯಾನವ? ಯಾವ ವಾರ ಬರ್ತದೆ? ಏನು ಇಲ್ಲ. 146ನ ದಿನಗಳಿಗೆ ಕನ್ವರ್ಟ್ ಮಾಡೋ ಸಂಬಂಧ ಎಷ್ಟರಿಂದ ಭಾಗಿಸುದ್ರಿ? 7ರಿಂದ ಭಾಗಿಸುದು. 146ನ ಎಷ್ಟರಿಂದ ಭಾಗಿಸುದ್ರಿ? 7ರಿಂದ. 7 20 ಏನಾಗ್ಬಿಡ್ತದೆ ನೋಡ್ರಿ? 140. 0 0 6 ಉಳಿತು ನೋಡ್ರಿ. 6 ಉಳಿತು ಅಂದ್ರೆ ಇಲ್ಲಿಂದ 1 ದಿನ, 2 ದಿನ, 3 ದಿನ, 4 ದಿನ, 5 ದಿನ, 6 ದಿನ ಮುಂದಕ್ಕೆ ಬರುದು. ನಂತರದ ದಿನಗಳ ಹಿಂದೆ ಬರುವ ವಾರ ಯಾವ ಕೇಳಿದ್ರೆ ಮೈನಸ್ ಮಾಡೋದು. ರವಿವಾರ ಆದ್ಮ್ಯಾಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಹಂಗಾರ ರವಿವಾರದಿಂದ 6 ದಿನ ಮುಂದೆ ಹೋಗ್ತಾರ. 1 ದಿವಸ ಸೋಮವಾರ, 2 ದಿವಸ ಮಂಗಳವಾರ, 3 ದಿವಸ ಬುಧವಾರ, 4 ದಿವಸ ಗುರುವಾರ, 5 ದಿವಸ ಶುಕ್ರವಾರ, 6ನೇ ದಿವಸ ಶನಿವಾರ. ಸರಿಯಾದ ಉತ್ತರ ಆಪ್ಷನ್ ಬಿ, ಶನಿವಾರ. ಹಿಂಗ ಮಾಡೋಕಿದ್ರನು ರವಿವಾರ ಐತಿಲ್ರಿ, 6 ದಿವಸ ಮುಂದೆ ಹೋಗುದೇನ 1 ದಿವಸ ಹಿಂದ್ ಹೋಗುದು. ರವಿವಾರ ಹಿಂದೆ ಯಾವಾರ ಬರ್ತೈತಿ ಹೇಳ್ರಿ?
ಶನಿ ಬರ್ತೈತಿ. ಶನಿವಾರ. ಎಷ್ಟು ಸರಳ ಉತ್ತರ. ನೋಡ್ರಿ, ಇನ್ನ ಕೊನೆಯ ಪ್ರಶ್ನೆ ಬಹಳ ಸರಳ. ಇದನ್ನ ಬಹಳ ಎಕ್ಸಾಮ್ ಕೇಳ್ತಾರು. ಇಲ್ಲಿ BAT ನ 283 CAT ನ 483 ARE ನ 801 ಎಂದು ಭಾವಿಸಿದಾಗ ಬೆಟರ್ ಅನ್ನ ನೋಡಿ BETTER ಅನ್ನ ನಾವು ಏನೆಂದು ಬರೆಯಬಹುದು. ಬಿ ಜಾಗದಾಗ ಏನೈತಿ ನೋಡ್ರಿ 2 ಐತಿ. ಈ ಜಾಗದಾಗ ಏನೈತಿ ನೋಡ್ರಿ 1 ಐತಿ. ಈ ಜಾಗದಾಗ ಎಷ್ಟೈತಿ ನೋಡ್ರಿ ಎಷ್ಟೈತ್ರಿ 3 3 2133 2133 2133 2133 ಇದಂತೂ ಅಲ್ಲ. ಇನ್ನ ಈ ಜಾಗದಾಗ ಏನೈತಿ ನೋಡ್ರಿ, ಈ ಜಾಗದಾಗ ಈ ಇಲ್ಲೇ ಐತಿ ನೋಡುವ ಅಂತ. ನೆಕ್ಸ್ಟ್ ಆರ್ ಜಾಗದಾಗ ಏನೈತಿ ನೋಡ್ರಿ, ನಡು ಐತಿ ನೋಡಿ ARE ನಡು 0. ಬೆಟರ್ ಸಂಕೇತ ಏನಪ್ಪಾ ಅಂದ್ರ 21311 ಎಷ್ಟು ಸರಳ ಐತಿ ನೋಡ್ರಿ, ಎಷ್ಟು ಸರಳ. ಇನ್ನ ಇಷ್ಟು ಬಿಡಿಸಲಾರ್ದನು ಬಹಳ ಸರಳ. ಇಷ್ಟೆಲ್ಲಾ ಕಂಡುಹಿಡಿಕಿತ್ರನು ಮೊದಲನೇದು 2 ಇದಷ್ಟ ನೋಡು. ಬಿ ಮೊದಲು 2 ಐತಿ, ಮೊದಲು 2 ಐತಿ ನೋಡ್ರಿ. ಇವ್ 2 ಐತಿ. ಎ ಮತ್ತು ಬಿ ಒಳಗ್ ಮಾತ್ರ ಐತಿ. ಅಂದ್ರೆ ಸಿ ಒಳಗ್ ಫಸ್ಟ್ 2 ಆಪ್ಷನ್ ಆದವು. ಇನ್ನು ಲಾಸ್ಟ್ 6 ಜಾಗದಾಗ ಏನೈತಿ ನೋಡ್ರಿ, ಲಾಸ್ಟ್ 6 ಐತಿ ನೋಡ್ರಿ. 6 ಜಾಗದಾಗ ಏನೈತಿ ನೋಡ್ರಿ 0. ಲಾಸ್ಟ್ 0 ಇರೋದು ಇದು 1 ಐತಿ. ಇದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ. ಇಲ್ಲಿವರೆಗೂ ನಾವು ಒಂದು 8-9 ಪ್ರಶ್ನೆಗಳು ನೋಡಿದ್ವು. ಹಾಗೆ ಇನ್ನು 5 ಚಾಪ್ಟರ್ಗಳ ಒಂದು ವಿಡಿಯೋನ ಮುಂದಿನ ದಿನಗಳಲ್ಲಿ ಅಂದ್ರೆ ಇನ್ನು 2 ದಿನಗಳಲ್ಲಿ ಮಾಡಿ ಹಾಕ್ತೀನಿ. ಅದಕ್ಕೆ ನೀವು ಮಾಡಿ ಹಾಕ್ಬೇಕಪ್ಪ ಅಂದ್ರೆ ನಿಮ್ಮ ಒಂದು ನಾನು ಇಷ್ಟೆಲ್ಲ ಮಾಡ್ಬೇಕಾದ್ರೆ ಇದನ್ನ ಟೈಪ್ ಮಾಡ್ಬೇಕು, ಸೆಟಪ್ ಮಾಡ್ಬೇಕು, ವಿಡಿಯೋ ಮಾಡ್ಬೇಕು, ಅದನ್ನ ಎಡಿಟ್ ಮಾಡ್ಬೇಕು, ಅಪ್ಲೋಡ್ ಮಾಡ್ಬೇಕು. ಬಹಳ ಶ್ರಮ ಐತಿ. ಇದ್ರ ಹಿಂದ ಒಂದು 2 ದಿವಸ ಕೆಲಸ ಐತಿ. ಅದಕ್ಕೆ ನಿಮಗೆ ಉಪಯೋಗ ಆಗ್ಬೇಕಪ್ಪ ಅಂದ್ರ ನೀವೆಲ್ಲರೂ ಏನ್ ಮಾಡ್ಬೇಕಪ್ಪ ಅಂದ್ರ ಇದನ್ನ ನೀವು ನೋಡಲ್ಲ ನಿಮ್ಮ ಸ್ನೇಹಿತರಿಗೆ ಪೊಲೀಸ್ ಎಕ್ಸಾಮ್ ಬರೆಯವರು, PSI ಬರೆಯವರು, HSTR ಬರೆಯವರು, ಅದೇ ರೀತಿ GPT ಬರೆಯವರು, ಈ ಸದ್ದ ಪರೀಕ್ಷೆಗಳು ಯಾವ್ಯಾವ ಕಾಲ್ಪಾರಂಗೆ ಎಲ್ಲ PAO ದೊಡ್ಡ ದೊಡ್ಡ ಎಲ್ಲಾ ಪರೀಕ್ಷೆಗಳಿಗೆ KS IS ಪರೀಕ್ಷೆ ಓದುವಂತವ್ರಿಗೆ ನೀವು ನೋಡುದ್ರ ಜೊತೆಗೆ ಎಲ್ಲರಿಗೂ ಅದನ್ನ ಶೇರ್ ಮಾಡ್ರಿ. ಎಲ್ಲರಿಗೂ ಬರೀ ಹಾಗೆ ನೋಡ್ಬೇಡ ಅಂತ ಹೇಳ್ರಿ. ನಮ್ಮ ಶ್ರಮಕ್ಕೆ ಒಂದು ಸ್ವಲ್ಪ ಬೆಲೆ ಬರ್ಲಿಪ್ಪ ಅಂದ್ರ ನೀವೆಲ್ಲರೂ ಅದನ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಹಂಗ ನೋಡ್ಬೇಡ್ರಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಕ್ ಹೇಳ್ರಿ. ಹಂಗ ನಿಮ್ಗೆ ಏನ್ ಅನ್ಸ್ತೈತೆ ಅನ್ನೋದು ಕಮೆಂಟ್ ಮಾಡ್ರಿ. 1-2 ಕಮೆಂಟ್ ಮಾಡಿದ್ರಪ್ಪ ಅಂದ್ರ ಅದ್ರ ಪ್ರಕಾರ ನಾನು ಕೂಡ ಇನ್ನೊಂದಿಷ್ಟು ವಿಡಿಯೋಗಳನ್ನ ಮಾಡ್ತಾ ಹೇಳ್ತಾ ನನ್ನ ಈ ಒಂದು ಕ್ಲಾಸ್ನ ಇಲ್ಲಿಗೆ ಮುಕ್ತಾಯ ಮಾಡ್ತು. ಎಲ್ಲರಿಗೂ ನಮಸ್ಕಾರ.